ಭಾರಿ ಖುಷಿ ಆಗ್ತದೆ. ಸಮಯ ಆದರೂ ನಮ್ಮ ಮಕ್ಕಳು ಹಸಿವನ್ನು ಮರೆತು ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಮೊದಲಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿಯಾ 2023-24ನೇ ಸಾಲಿನ ಸಮಾರೋಪ ಸಮಾರಂಭ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಈ ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಇವತ್ತು ನಮ್ಮ ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಬೇಕಾಯಿತು. ಅನಿವಾರ್ಯ ಕೆಲಸದ ನಿಮಿತ್ತ ಅವರು ಬರಲಿಲ್ಲ. ಅವರ ಆಶೀರ್ವಾದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆಯೇ ಇವತ್ತು ನನ್ನೊಂದಿಗೆ ವೇದಿಕೆ ಹಂಚಿಕೊಂಡಂತಹ ಸ್ಫೂರ್ತಿದಾಯಕ ಮತ್ತು ಜವಾಬ್ದಾರಿಯುತ ಮಾತುಗಳನ್ನಾಡಿದ ಸ್ನೇಹಿತರಾದ ಶ್ರೀ ಮಂಜುನಾಥ್ ಜನಗೋಡ್ ಸರ್ ಅವರೇ ಹಾಗೂ ಹಿರಿಯರು, ನಮ್ಮೆಲ್ಲರ ನಾಯಕರು, ಸರ್ಕಾರಿ ನೌಕರರ ಬ್ಯಾಂಕ್ ನಿರ್ದೇಶಕರಾದಂಥ ಅಲ್ಲಾಬಕ್ಷ ಅಧಿಕಾರ ಸಂಘ ಹಾಗೂ ನನ್ನ ವೇದಿಕೆ ಮೇಲಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ಸಮಸ್ತ ಊರಿನ ಗ್ರಾಮಸ್ಥರೇ, ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಅದರ ಆಯಸ್ಸು ನಾವು ಒಂದು ದಿವಸ ತಪ್ಪು ಕೆಲಸ ಮಾಡಿದ್ರೆ ಅಲ್ಲಿ ಮುಗಿದೋಗ್ಬಿಡುತ್ತೆ. ಹೊಗಳಿಕೆ ನಮ್ಮನ್ನು ಪ್ರೇರೇಪಿಸ್ತದೆ, ತೆಗಳಿಕೆ ನಮ್ಮನ್ನು ಜಾಗರೂಕರನ್ನ ಮಾಡುತ್ತೆ. ಸಮಾಜ ಕಟ್ಟಿದ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧಿ ಎಲ್ಲರ ಹೃದಯವನ್ನು ಕಟ್ಟಿದ್ದಾರೆ. ಕಾರಣ ಅವರು ಸಮಾಜ ಕಟ್ಟಿದ್ದಾರೆ, ಸಾಮ್ರಾಜ್ಯವನ್ನಲ್ಲ. ಇದುವರೆಗೆ ಎಲ್ಲ ಹೇಳಿದ್ರಿ, ನನ್ನ ವಿದ್ಯಾರ್ಥಿಗಳಿಂದ ಹೇಳಿದ್ರಿ, ನನ್ನೆಲ್ಲ ಮಿತ್ರರು ಹೇಳಿದ್ರಿ, ಸರ್ ಕೆಲಸ ಮಾಡಿದ್ದಾರೆ ಅಂಥೇಳಿ. ನಾನು ಕೆಲಸ ಮಾಡಿದ್ದಾರೆ ಅನ್ಬೇಕಾದ್ರೆ ನನಗೊಂದು ವಿಚಾರ ಬಂತು. ಒಂದು ಸಣ್ಣ ಕವನ ಅಲ್ಲೇ ಕೂತೇ ಬರೆದೆ ಸರ್. ನನಗೂ ಸ್ವಲ್ಪ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ, ಒಂದಿಷ್ಟು ಕನಸುಗಳಿದೆ. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಕಾಲೇಜು ಅನ್ನೋದಕ್ಕಿಂತ ನನ್ನ ಕಾಲೇಜು ವೈಯಕ್ತಿಕ ಜವಾಬ್ದಾರಿ. ನಾನು ಅಲ್ಲಿ ಕೂತಾಗೂ ನನ್ನ ದೃಷ್ಟಿ ಅಲ್ಲಿಂದ ಹಿಡಿದು ಎಲ್ಲ ಕಡೆಗೂ ಹರಿತಾ ಇದೆ. ಕಾರಣ ಆ ಜವಾಬ್ದಾರಿನೇ ಆಗಿರುತ್ತೆ. ಆ ಸ್ಥಾನದಲ್ಲಿ ಯಾರೇ ಕೂತರೂ ಆ ಜವಾಬ್ದಾರಿ ಇರುತ್ತೆ. ಕನಸತ್ತು ಹೊತ್ತು ಬಂದ ಭ್ರಮರ, ಇಂಡಿಯಾ, ಸುದ್ದಿ, ಸಾಹಿತ್ಯ, ಶ್ರದ್ಧೆಗಳ ಜವಾಬ್ದಾರಿ ಇರತಕ್ಕಂಥ ಹೂಗಳ ತೋಟವನ್ನು ನೋಡಿ ಭೀಮೆಯ ತೀರದಲ್ಲಿ ಸಾಹಿತ್ಯದ ಸಿಹಿ ಅರಸುವ ಭ್ರಮೆಯಿಂದ ಭ್ರಮರವಾಗಿ ಈ ಭೀಮಾ ಚಿಂತನೆಯ ಭ್ರಮರಕ್ಕೆ ನಿಮ್ಮ ಹಾರೈಕೆ, ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ನಂಬಿ ನಾನು ನನ್ನ ಕಾಯಕವನ್ನು ಜ್ಞಾನಯೋಗಿಗಳ ಪಾದಗಳಲ್ಲಿ ಪ್ರಮಾಣ ಮಾಡಿ ಮುಂದಿನ ದಿನಗಳಲ್ಲಿ ಇಂಡಿಯಾ, ಈ ರಕ್ತ ಸಿಕ್ತ ಆ ಪದವನ್ನು ಹೊರತಾಕಿ ನಾವು ಇಂಡಿಯಾ ಭೀಮೆಯ ಚಿಂತನೆ ಎಂಬ ಕಾರ್ಯವನ್ನು ಮಾಡ್ತಕ್ಕಂಥ ಕಾಯಕಲ್ಪವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. 2023-24ನೇ ಸಾಲಿನಲ್ಲಿ ನಮ್ಮಲ್ಲಿರ್ತಕ್ಕಂಥ 9 ವಿಭಾಗಗಳು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ, ಹಿತಚಿಂತನೆ, ಸಮಾಜ ಕಟ್ಟುವ ಕಾರ್ಯಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿದವು. ಈ ಕಾರ್ಯಕ್ರಮಗಳನ್ನು ಮಾಡಿ ಅದು ಸಾರ್ಥಕತೆ ಆಗಬೇಕು ಅಂದರೆ ನಿಮಗೆ ಆ ಕಾರ್ಯಕ್ರಮ ನಿಮ್ಮ ಒಟ್ಟಿಗೆ ತಲುಪಿ ನಿಮ್ಮ ಮನಚಿಂತನೆ ಪರಿವರ್ತನೆ ಆಗಬೇಕು. ಸಮಾಜದ ಉತ್ತಮ ನಾಗರಿಕರಾದ ಮಾತ್ರ ಈ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳ ಸಾರ್ಥಕತೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ತಿಳ್ಕೊಂಡ ಹಾಗೆ ನನ್ನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರುತ್ತದೆ ಅಂತ ನನ್ನ ಅನಿಸಿಕೆ. ಅದನ್ನು ನೀವು ಆ ಮುಂದಿನ ವರ್ಷ, ಈಗ ಅಂತಿಮ ವರ್ಷದಿಂದ ನೀವು ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದೆ ಸಮಾಜದ ಮುಂದಿನ ವಿದ್ಯಾಭ್ಯಾಸ ಇರ್ಬೋದು, ಸಮಾಜಕ್ಕೆ ನೀವು ಕಾಣಿಕೆಯಾಗಿ ಬರ್ತೀರಿ. ಅಲ್ಲಿ ನೀವು ತೋರಿಸ್ತಕ್ಕಂಥ ಕಾಲೇಜಿನ ನಿಮ್ಮ ಮನಸ್ಥಿತಿ ಕಾಲೇಜಿನ ವ್ಯಕ್ತಿತ್ವವನ್ನು ಹಿಡಿತಿದೆ. ಹಾಗಾಗಿ ನೀವುಗಳೆಲ್ಲರೂ ಉತ್ತಮವಾಗಿ ಉತ್ತಮ ನಾಗರಿಕರಾಗಿ ಬೆಳೀಲಿ ಅಂತ ಹೇಳಿ ನಾನು ಭಗವಂತ ಸಿದ್ದೇಶ್ವರ ಸ್ವಾಮಿಗಳಲ್ಲಿ ಮತ್ತೊಮ್ಮೆ ಬೇಡ್ಕೊಂಡು ಇಂಡಿಯಾ ಆರಾಧ್ಯ ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೆಯೇ ಈಗ ಬರ್ತಕ್ಕಂಥ ನಾನು ಹೇಳಿದಲ್ಲ ಕನಸುಗಳು ಅಂತೇಳಿ, 2023-24 ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಭಾರತ ಸರ್ಕಾರ ಒಂದು PM ಉಷಾ ಉನ್ನತ ಶಿಕ್ಷಣ ಅಭಿಯಾನದ ಒಂದು ಪ್ರಾಜೆಕ್ಟನ್ನು ಮಾಡಿತು. ಪ್ರಾಜೆಕ್ಟ್ ಮಾಡಿದಾಗ 4 ಗಂಟೆಗೆ ನಾನು ನೆಟ್ ತೆಗೆದು ನೋಡ್ಬೇಕಾದ್ರೆ ಪ್ರಾಜೆಕ್ಟ್ ಲೀಸ್ಟ್ ಬಿಟ್ಟಿದ್ರು. ಯಾರು ಇಚ್ಛೆ ಬಂದವ್ರು ಹಾಕ್ಬೋದಾಗಿತ್ತು. ಭಾರತಾದ್ಯಂತ ಎಲ್ಲ ಇತ್ತು. ಅದರಲ್ಲಿ ಟೋಟಲಿ 438 ಕಾಲೇಜುಗಳು ಕನಸು ಹೊತ್ತು ಹಾಕೋದು. ಭಾರತದಲ್ಲಿ ಇದ್ದಂಥ ಎಲ್ಲ ಕಾಲೇಜು, ಅದರಲ್ಲಿ 438 ಕಾಲೇಜು ಭಾರತಾದ್ಯಂತ ಸೆಲೆಕ್ಷನ್ ಅದು. ಕರ್ನಾಟಕದಲ್ಲಿ 17 ಕಾಲೇಜ್ ಸೆಲೆಕ್ಷನ್ ಅದು. ವಿಜಯಪುರದಲ್ಲಿ 2 ಕಾಲೇಜ್ ಸೆಲೆಕ್ಷನ್ ಆಯಿತು. ಆ 2 ಕಾಲೇಜಲ್ಲಿ ನನ್ನದು ಒಂದು ಕಾಲೇಜು. ಇದಕ್ಕೆ ಕಾರಣ ರಮೇಶನ ಪದ ಮಾತ್ರ, ಅದರ ಹಿಂದ್ಗಡೆ ಇರ್ತಕ್ಕಂಥ ಶ್ರಮ ಎಲ್ಲ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರದ್ದು. ಎಸ್ಪೆಷಲಿ ಕಿರಣ್ ಕುಮಾರ್ ಇದಾರಲ್ಲ, ರಾತ್ರಿ 1 ಗಂಟೆ ತನಕ ಕೂತು 15 ದಿನಗಳ ಕಾಲ ತಪಸ್ಸನ್ನು ಮಾಡಿ 5 ಕೋಟಿ ರೂಪಾಯಿನ ನಮ್ಮ ಇಂಡಿಯಾ ಜನತೆಗೆ ಪಾದಾರಕ್ಕೆ ಒಪ್ಪಿಸಿದ್ದೀವಿ ನಾವು.
ಆ ಬಂದಂಥ ಹಣದಲ್ಲಿ ನಾವು ಒಂದು ಹೈಟೆಕ್ ಕಾಲೇಜ್ ಮಾಡಿ ನನ್ನ ವಿದ್ಯಾರ್ಥಿ ದೇವರುಗಳನ್ನ ಅದರಲ್ಲಿ ಇಟ್ಟು ನಾವು ಆ ಹಿರಿಮೆಯನ್ನು ನೋಡಬೇಕು ಅಂತ ಆ ಒಂದು ಕನಸನ್ನು ಹೊತ್ತಿದ್ದೀವಿ. ಅದರ ಸಂಪೂರ್ಣ ಫಲವನ್ನು ನಾವು ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಕೊಡ್ತೀವಿ. ಹಾಗೆಯೇ ಮಾನ್ಯ ಶಾಸಕರ ಆಶಯದಂತೆ ನಮ್ಮ ಕಾಲೇಜಿಗೆ 1,40,00,000 ರೂಪಾಯಿ ಬಂದಿದೆ. ಅದರಲ್ಲಿ ಈಗಾಗಲೇ ಇರ್ತಕ್ಕಂಥ ಕಾಮರ್ಸ್ ಬಿಲ್ಡಿಂಗ್ ಮೇಲೆ ಲೈಬ್ರರಿಯನ್ನು ಮಾಡ್ತೀವಿ. ಅದು ಡಿಜಿಟಲ್ ಲೈಬ್ರರಿ ಮಾಡಿ ಅದಕ್ಕೆ 70 ಲಕ್ಷಗಳನ್ನು ನಾವು ಮೀಸಲಿಟ್ಟಿದ್ದೀವಿ. ಅದರ ಮೇಲೆ ಒಂದು ಸಭಾಂಗಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವುಗಳ ಎಲ್ಲ ಕಾರ್ಯಕ್ರಮಗಳು 500 ಜನ ವಿದ್ಯಾರ್ಥಿಗಳು ಕೂರ್ತಕ್ಕಂಥ ಒಂದು ಸಭಾಂಗಣವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಎದುರುಗಡೆ ಇರ್ತಕ್ಕಂಥ ರೂಮಲ್ಲಿ ಮುಂದಿನ ದಿನಗಳನ್ನು ವಿದ್ಯಾರ್ಥಿ ಮಿತ್ರರು ಹೇಳಿದ್ರು, ಸರ್ 3 ವರ್ಷ ಡಿಗ್ರಿ ಮುಗಿಸಿ ನಮಗೆ ಮುಂದೆ ಹೋಗ್ಲಿಕ್ಕೆ ಭಾರಿ ಬೇಸರ ಆಗ್ತಿದೆ ಅಂತ. ನೀವು ಮುಂದೆ ಹೋಗೋ ಅವಕಾಶನೇ ಕೊಡಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಇಲ್ಲೇ ತಂದು MA ಮತ್ತು MCom ತರುವ ಎಲ್ಲ ಪರಿಶ್ರಮಗಳನ್ನು ನನ್ನ ವಿದ್ಯಾರ್ಥಿಗಳ ಹಿತವನ್ನು ನಂಬಿಕೊಂಡು ನನ್ನ ಶಿಕ್ಷಕರನ್ನ ಎಲ್ಲರನ್ನ ಮನಸ್ಸಿಗೆ ಎತ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಪ್ರಸ್ತುತ ದಿನಗಳಲ್ಲಿ ಕೆಲವೇ 10 ದಿವಸಗಳ ಮೇಲೆ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ತಂದೆ. ಇದರ ಉದ್ದೇಶ ಏನಿಲ್ಲ, ನನ್ನ ವಿದ್ಯಾರ್ಥಿಗಳು ನನ್ನ ಪಥದ ಸುತ್ತರಿಬೇಕು, ಅವರೇ ನನ್ನ ಸ್ಫೂರ್ತಿ. ನೀವು ಈ ಕಾಲೇಜನ್ನು ಬಿಟ್ಟು ಹೋಗಿಲ್ಲ, ನನ್ನೊಟ್ಟಿಗೆ ಇದ್ದೀರಿನ ಒಂದು ಭಾವನೆಯಿಂದ ನೀವು ಹೇಳಿದ ಸೂರ್ಯನ ಹಿಂದ್ಗಡೆ ಎಷ್ಟು ಗ್ರಹಗಳು ತಿರ್ತಾವಲ್ಲ, ಹಾಗೆ ನಿಮ್ಮ ಪ್ರಿನ್ಸಿಪಾಲು ನಿಮ್ಮ ಶಿಕ್ಷಕರ ಸುತ್ತ ನೀವು ತಿರುಗ್ತಾ ಇದ್ದಾಗ ಮಾತ್ರ ನಿಮ್ಮ ಸ್ಫೂರ್ತಿಯ ಒಂದು ಚಲನೆ ನಮ್ಮಲ್ಲಿ ಹೇಳ್ತಾರಲ್ಲ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುತ್ತೆ. ಆ ಕಾನ್ಫಿಡೆನ್ಸಿಗೋಸ್ಕರನೇ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ನನ್ನ ಸಂಪರ್ಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ನನ್ನ ಶಿಕ್ಷಕರ ಸಂಪರ್ಕದಲ್ಲಿದ್ದ ವಿದ್ಯಾರ್ಥಿಗಳಿಗೆ ನಾನು ಒಂದಿಷ್ಟು ನಿವೇದನೆ ಮಾಡಿಕೊಂಡೆ. ಯಾಕೆಂದ್ರೆ ನನ್ನ ಹಿರಿಯ ವಿದ್ಯಾರ್ಥಿಗಳಿಗೆ ಆರ್ಡರ್ ಮಾಡುವ ಹಕ್ಕು ನನ್ನಲ್ಲಿಲ್ಲ. ನಿವೇದನೆ ಮಾಡಿಕೊಂಡೆ, ಈ ಥರ ಮಾಡೋಣಪ್ಪ. ಇದರ ಉದ್ದೇಶ ಏನಿಲ್ಲ, ಸಮಾಜ ಸೇವೆ. ನಾನೊಬ್ಬನು ಸರಿಯಾದರೆ ಪ್ರಪಂಚದ ಮೂರ್ಖರ ಸಂಖ್ಯೆ 1 ಕಡಿಮೆ ಆಗುತ್ತಂತೆ. ಹಾಗಾಗಿ ಮೊದಲು ನಾನು ಸರಿಯಾಗಬೇಕು, ನನ್ನ ಊರು ಸರಿಯಾಗಬೇಕು, ನಾನು ಇರ್ತಕ್ಕಂಥ ಜಾಗ ಸರಿಯಾದರೆ ದೇಶ ಸುಧಾರಣೆಯಲ್ಲಿ ಹೇಳಿದ್ರಲ್ಲ APJ ಅಬ್ದುಲ್ ಕಲಾಂ ಕಂಡಂಥ ಕನಸು ಯುವಕರಿಂದ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಸಮಾಜ ಕಟ್ಟುವ ನಿಟ್ಟಿನಲ್ಲೇ ನಾವು ಹಿರಿಯ ವಿದ್ಯಾರ್ಥಿಗಳ ಸಂಘ ಮಾಡಿದ್ದೀವಿ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾದರೂ ಗೊತ್ತಾಗಿಲ್ಲ, ಹಿರಿಯ ವಿದ್ಯಾರ್ಥಿಗಳಿಗೆ ಗೊತ್ತಾಗಿಲ್ಲ ಅಂದರೆ ಕ್ಷಮಿಸ್ರಿ. ಇದು ನಿಮ್ಮ ಕಾಲೇಜ್ ಇದೆ, ನಿಮ್ಮ ಮನೆ ಇದೆ, ಹೇಳುವ ತವರು ಮನೆ ಅಂತ ಹೇಳ್ತೀರಿ. ನೀವು ಬಂದು ನಿಮಗೆ ಸಲಹೆ ಸೂಚನೆ ಹೇಳ್ಕೊಡ್ಬೇಕು. ನಾವು ಅದು ಶಿರಸ ವಹಿಸಿ ಮುಂದಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಮಕ್ಕಳಿಗೂ ಅದರ ಒಂದು ಪ್ರತಿಫಲವನ್ನು ಕೊಡ್ತೀವಿ. ಈಗ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಮುಂದೆ ನಮ್ಮ ಹಿರಿಯ ಸಂಘದ ಸದಸ್ಯರಾಗ್ತೀರಿ. ನೀವು ನಿಮ್ಮ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ನಿಮ್ಮ ಅಕ್ಕ ತಂಗಿರ ಅಣ್ಣ ತಮ್ಮದರಿಗೆ ಈ ಗ್ರಾಮದ ಎಲ್ಲ ಹಿರಿಯರಿಗೆ ನಾವು ಮಾಡ್ತಕ್ಕಂಥ ಕೆಲಸವನ್ನು ತೋರಿಸಿ ಮೆಚ್ಚುಗೆ ಪಡ್ಕೊಂಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಲ್ಲಿಗೆ ಸೇರಿಸ್ಬೇಕು ಅಂತ ಅವರ ಮನೆ ಚಿಂತನೆ ಬಂದರೆ ನನ್ನ ಕಾಲೇಜ್ ಅಲ್ಲಿದೆ GFGC ಇಂಡಿ ಅಂತ ನಿಮ್ಮ ಮನೆ ಹಿರಿಯರು ಮಾಡಬೇಕು. ಒಂದು ಕಲ್ಪನೆಯನ್ನು ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಇಷ್ಟೋ ತನಕ ಏನು ಹೊಗಳಿದಿರಲ್ಲ, ಅದು ಹೊಗಳಿಕೆ ಅಲ್ಲ, ಅದು ನನ್ನ ಜವಾಬ್ದಾರಿ ಅಂತ ಅರ್ಥಕೊಂಡು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯಿಂದ ನನ್ನ ಎಲ್ಲ ಶಿಕ್ಷಕ ಮಿತ್ರರನ್ನು ಒಂದುಗೂಡಿಸ್ಕೊಂಡು ಊರಿನ ಹಿರಿಯ ನಾಯಕರಾದ ಮಾನ್ಯ ಶಾಸಕರ ಆಶೀರ್ವಾದ ಅಡಿಯಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಮನವಿಯನ್ನು ಸ್ವೀಕರಿಸಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಲಹೆ ಸೂಚನೆ ತೆಗೆದುಕೊಂಡು ಕಾಲೇಜನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಮಾದರಿ ಕಾಲೇಜು ಮಾಡ್ತೀನಿ ಅಂತ ಒಂದು ಆಶಾಭಾವನೆಯನ್ನು ಹೊತ್ತಿ ಇದುವರೆಗೂ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಲ 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.